ಇವತ್ತು ನಾನು 70 ಬೆಳೆವರೆಗೆ ಬೆಳೆ ಮಾಡಿದ್ದೀನಿ. 3-4 ಪತ್ರಿಕೆ ಪುಸ್ತಕ ಬರ್ದಾರೆ. ಎದ್ದು ಮಕ್ಕಳು ನೋಡೋದು ಅವ್ರನ್ನೇ ನಾವು. ಹಾಯ್ ಹಲೋ ನಮಸ್ಕಾರ ಗುರುಗಳು, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇವತ್ತು ನಾನು ಯಾವುದೇ ಬ್ಲಾಗ್ ಮಾಡಕ್ ಬಂದಿಲ್ಲ, ಬಟ್ ಇವತ್ತು ಕೃಷಿಯಲ್ಲಿ ವಿಶೇಷವಾದಂತ ಸಾಧನೆ ಮಾಡಿ ಡಾಕ್ಟರೇಟ್ ಪಡ್ಕೊಂಡಂತ ಹನುಮಂತಪ್ಪ ಮಡ್ಲೂರ್ ಅವರನ್ನು ಇವತ್ತು ಇಂಟರ್ವ್ಯೂ ಮಾಡಿ ಅವರಲ್ಲಿರುವಂತಹ ಕೆಲವು ಅನುಭವದ ಮಾತುಗಳನ್ನು ನಮ್ಮ ಯುವ ರೈತರಿಗೆ ತಿಳಿಸ್ಬೇಕನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇವತ್ತು ಹನುಮಂತಪ್ಪ ಮಡ್ಲೂರ್ ಅವರ ಮನೆಗೆ ನಾನು ಬಂದಿದ್ದೀನಿ. ಅವರಿಗೆ ಸ್ಟಾರ್ ನ್ಯೂಸ್ ಚಾನೆಲ್ಗೆ ಮೊದಲನೇದಾಗಿ ನಾನು ವೆಲ್ಕಮ್ ಮಾಡ್ಕೊಡ್ತಿದ್ದೀನಿ. ಹನುಮಂತಪ್ಪ ಮಡ್ಲೂರ್ ಅವರೇ, ತಗೊಳ್ಳಿ. ಸ್ಟಾರ್ ನ್ಯೂಸ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಸರ್. ತಮಗೆಲ್ಲ ಹನುಮಂತಪ್ಪ ಮಡ್ಲೂರ್ ಅವರು ಬರೀ 3 ಎಕರೆ ಜಮೀನು. ಆ 3 ಎಕರೆ ಜಮೀನಲ್ಲೂ ಕೂಡ ಅವರಿಗೆ ನೀರಾವರಿ ಏನಿರ್ಲಿಲ್ಲ, ಯಾವುದೇ ಬೋರ್ ಇರಲಿಲ್ಲ, ಒಣ ಬೇಸಾಯ. ಈ ಒಣ ಬೇಸಾಯದಲ್ಲೇನೆ 2011ರಲ್ಲಿ ಇವರು 64 ಬೆಳೆಗಳನ್ನ ಮಾಡಿ ಇಡೀ ರೈತಾಭಿ ವಲಯಕ್ಕೆ ಒಂದು ಮಾದರಿ ರೈತರಾಗಿದ್ರು. ಹಾಗಾದ್ರೆ ಇವರ ಅನುಭವನ ನಾವು ತಿಳ್ಕೊಳ್ಳೇಬೇಕಲ್ವಾ? ಈ 64 ಬೆಳೆಗಳನ್ನ ಒಬ್ಬ ರೈತ ಒಣ ಭೂಮಿಯಲ್ಲಿ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ಆಗತ್ತೆ ಅನ್ನೋದನ್ನ ನಾವು ಹನುಮಂತಪ್ಪ ಮಡ್ಲೂರ್ ಅವರ ಬಾಯಲ್ಲೇ ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹನುಮಂತಪ್ಪ ಭೀಮಪ್ಪ ಮಡ್ಲೂರು ಹೇಳಿ. ಮೂಲತಃ ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕು ಮಡ್ಲೂರು. ನಾ 80ರಲ್ಲಿ ಇಲ್ಲಿ ಕೂಲಿಗಾಗಿ ವಲಸಿ ಬಂದಿದ್ದೆ. ಈ ಬನವಾಸಿಯಲ್ಲೇ ಬಂದು ಒಂದ್ ಸ್ವಲ್ಪ ಅಲ್ಲೇ ಜಾಗ ಮಾಡ್ಕೊಂಡು ಮನೆ ಕಟ್ಟಿದ್ವಿ ಮೇಡಮ್. ಅದ ನಂತರ ನಾನು ಇಲ್ಲೇ ಒಬ್ಬ ಗೌಡ್ರ ಪರಿಚಯ ಮಾಡ್ಕೊಂಡು ಗೌಡ್ರಲ್ಲೇ ಒಂದು 3 ಎಕರೆ ಜಮೀನ್ ತಗೊಂಡು ರೈತಾಪಿ ಆಗ್ಲೇಬೇಕು ಅನ್ನೋ ಉದ್ದೇಶನ ರೈತಾಪಿ ಮಾಡ್ತಾ ಬಂದೆ. ಮಾಡಿ ಒಂದು 45 ಬೆಳೆ ಮಾಡ್ತಾ ಇದ್ದೆ ನಾನು ಫಸ್ಟ್ಗೆ. ನಾನು ಒಬ್ಬ ರೈತ ಆಗ್ಲೇಬೇಕು, ಯಾಕೆ ಮಾಡಬಾರ್ದು, ಮಾಡಿದ್ರೆ ಹಾಗೆ ಆಗುತ್ತೆ ಅನ್ನೋ ಭಾವನೆಯಿಂದ ಇನ್ನೊಬ್ರ ಮನೆಯಲ್ಲಿ ಜೀತಾಳೆ ದುಡಿತಾ ಇದ್ದೆ. ಅದನ್ನೆಲ್ಲ ಕಲ್ಕೊಂಡಿದ್ದೆ. ಅದನ್ನು ನಾನು ಒಬ್ಬ ರೈತ ಆಗ್ಬೇಕಂತ ಮಾಡಿದ್ದೆ. ಅದರ ನಂತರ ನಮ್ಮ ಯೋಜನೆ ಬಂತು, ಧರ್ಮಸ್ಥಳ ಯೋಜನೆ. ಆ ಯೋಜನೆ ಬಂದ ನಂತರ ಕೃಷಿ ಅಧಿಕಾರಿ 1-2 ಮಂದಿ ಬರಕತ್ತಿದ್ರು. ಬಂದ್ರು, ಆ ಕಡೆ ಈ ಕಡೆ ಬೆಳೆ ತೋರ್ಸರು, ಅಲ್ಲಿತ್ತು ಹೀಗಿತ್ತು ಅನ್ನೋದು. ಖಂಡಿತ ಆ ತಂದು ಬೆಳೆ ಮಾಡ್ತಿದ್ದೆ. ನಾ 70 ಬೆಳೆ ಮಾಡ್ಲಿಕ್ಕೆ ನಮ್ಮ ಯೋಜನೆಯೇ ಕಾರಣ. ಪೂಜ್ಯ ವೀರೇಂದ್ರ ಹೆಗ್ಗಡೆರ ಒಂದು ಆಶೀರ್ವಾದದಿಂದ ನಂಗೆ 70 ಬೆಳೆ ಮಾಡ್ಲಿಕ್ಕೆ ಅದೇ ನನ್ನ ಕಾರಣ. ನಂಗೆ 2011ರಲ್ಲಿ ನಮ್ಮ ಇಡಿಯವ್ರು ಹೋದ್ರು. ಅವ್ರು ಬಂದಾಗ ನೋಡಿದ್ರೆ ಅವರೇ ಫಸ್ಟ್ ನನಗೆ ಇಷ್ಟೊಂದು ಧೈರ್ಯ ತುಂಬಿದವರು. ನಿನಗೆ ಏನ್ ಬೇಕಪ್ಪ, ನಾನು ಮಾಡಕ್ ನಿನ್ ಬೆನ್ನೆಲುಬು ನಾನು ಅದೀನಿ, ನೀನೊಬ್ಬ ರೈತ, ನನಗೆ ದುಡಿಲೇಬೇಕು ಅನ್ನೋ ಬಹಳ ಹೆಮ್ಮೆ ಪಟ್ಟು ನನಗೆ ಮಾರ್ಗದರ್ಶನ ತೋರಿಸಿದ್ರು. ಆದ ನಂತರ ನಾ ಮಾಡ್ತಾ 70 ಬೆಳೆನಿ. ಈಗ 1-2 ವರ್ಷ ಬೆಳೆ ಕಮ್ಮಿ ಆಗಿ, ಅದು ಮಳೆ ಅಥವಾ 1 ವರ್ಷ ಬರಗಾಲ ಬಂತು, 1 ವರ್ಷ ಮಳೆ ಜಾಸ್ತಿ ಆಯ್ತು. ಮತ್ತೆ ಯಥಾಸ್ಥಿತಿ ವರ್ಷ ಮಾಡ್ಲಿಕ್ಕೆ ಒಂದು ದೊಡ್ಡ ಧೈರ್ಯ ಬಂದಿದೆ ನನಗೀಗ. ಈಗ ಒಂದ್ ಕಡೆ ಅನಾನಸ್ ಮಾಡಿದೇವಿ, ಅಡಿಕೆ ಮಾಡಿದೇವಿ, ಕಲ್ಲಂಗಡಿ ತೆಗೆದ್ವಿ. 2 ಬೆಳೆನ ಕಲ್ಲಂಗಡಿ ತೆಗೆದಾಯ್ತು. ಮತ್ತೆ ಅದ ನಂತರ ಈ ಸೊಂಟಿ ಮಾಡ್ಬೇಕು. ಸ್ವಲ್ಪ ಮಳೆ ಮೊನ್ನೆ ಮಳೆ ಆಗಿದ್ದಕ್ಕೆ ಸ್ವಲ್ಪ ಬಿಟ್ಟಿದ್ದೀನಿ. ಅದನ್ನೆಲ್ಲ ಮಾಡ್ತಾ ಬರ್ಲಿಕ್ಕೆ ಏನೇ ಮಾಡ್ಲಿಕ್ಕೂ ನಂಗೆ ಯೋಜನೆನೇ ಕಾರಣ ಸರ್. ಹೊತ್ತು ಟೈಮಿಗೆ ಕೇಳಿದಾಗ ನಾನು ಇವತ್ತೊಂದು ಕುಟುಂಬದಲ್ಲಿ ನಿಮ್ಗೆ ಹೇಳ್ಬೇಕಾದ್ರೆ 20 ಲಕ್ಷ ರೂಪಾಯಿ ಲೋನ್ ಮಾಡಿದ್ದೇನೆ ನಾನು ಒಂದೇ ನನ್ನ ಕುಟುಂಬದಲ್ಲಿ. ಅದು ಪೂಜಾರಿ ಹೆಗ್ಗಡೆರ ಆಶೀರ್ವಾದದಿಂದ ಇವತ್ತು ಯಾವ್ದು ಬಿಡ ಕಂತು ಕ್ಲೀನ್ ಅದೇನೆ. ಅದು ಇದ್ದದಕ್ಕನೇ ಇವತ್ತು ನಮ್ಮ ಮನೆ ಕಂಡದ್ದು, ಒಂದು ಗಾಡಿಗಳು, ವೆಹಿಕಲ್ಸ್ಗಳು ಏನೇ ಕಾಡ್ಲಿಕ್ಕೂ ಯೋಜನೆಯ ದುಡ್ಡೇ ಕಾರಣ ನಂಗೆ. ಅದೇ ರೀತಿ ಬೆಳೆ ಮಾಡುವಾಗ ನಮ್ಗೆ ಕೇಂದ್ರ ಸಚಿವ 2018ರಲ್ಲಿ ಕೇಂದ್ರ ಸಚಿವ ಹೊಲಕ್ಕೆ ಬಂದದ್ದು ಒಂದ್ಸಲ ಬೆಳೆ ನೋಡ್ಲಿಕ್ಕೆ. ಅವ ಒಂದು ಸ್ಟೆಪ್ ಅಂತ ಬೆಳೆ ತಂದ ಸರ್, ಹೊಸದದು. ಅದು ಇಥೋಪಿಯಾಗ ಹೋಯ್ದಂತೆ. ಇಥೋಪಿಯಿಂದ ತಂದು ಕೊಟ್ಟಿದ್ದ. ಅದೊಂದು ಎಷ್ಟು ಒಂದು 2 ಗ್ರಾಮ್ ಬೀಜ ಕೊಟ್ಟಿದ್ರು ನನಗೆ. ಇಡೀ ನಮ್ಮ ಕರ್ನಾಟಕಕ್ಕೆ ತಂದು ಹಂಚಿದ್ದವ ಸ್ಟೆಪ್ ಅಂತೇಳಿ. ಒಬ್ರು ಒಂದು ಕಾಳು ಬೆಳಿಲಿಲ್ಲ ಅದನ್ನ. ನಾನು ಅದಿಷ್ಟರಲ್ಲೇ ಒಂದು 10 kg ಬೆಳೆದು ಒಂದು ಕಾರ್ಯಕ್ರಮ ಮಾಡಿ ತೋರಿಸಿದ. ಅನಂತಕುಮಾರ್ ಹೆಗಡೆರ ಬಂದು, ನಮ್ಮ ರೂಪಾ ಪಾಟೀಲ್ ಎಲ್ಲರೂ ಕೃಷಿ ಇಲಾಖೆಯಿಂದ ಎಲ್ಲ ಸೈಲಾಗ್ ಮಾಡ್ಕೊಂಡು ಬಂದು ಬೆಳೆ ಮಾಡಿ ನೋಡಿದ್ರು. ಅದನ್ನ ನೋಡಿ ತದನಂತರ ಮತ್ತೆ ಅದನ್ನ ಬೆಳೆ ಮಾಡ್ಲಿಕ್ಕೆ ನನಗೆ ಪರವಾನಗಿ ಕೊಟ್ಟರು. ನೀವು 50,000 ರೂಪಾಯಿ ಕ್ವಿಂಟಲ್ ಹನುಮಂತಪ್ಪನವರೇ, ನೀವು ಎಷ್ಟಾರು ಮಾಡಿಸಿ ನಾ ತಗೊಂತೀನಿ, ಕದಂಬ ಇದಕ್ಕೆ ಮಾಡ್ತೀನಿ ಅಂತ ಅವ್ರು ತೋರಿಸಿದ್ರು. ಒಂದು 4 ವರ್ಷ ಕಂಟಿನ್ಯೂ ಮಾಡಿದೆ. ಕಡೆಗೆ ಅವ್ರು ಇಲ್ಲ, ಮಾರ್ಕೆಟ್ ಡೌನ್ ಆಗ್ಬಿಡ್ತು ಅಂತ ರೇಟ್ ಕಮ್ಮಿ ಮಾಡಕ್ ಬಂದ್ರು. ರೈತರು ಮಾಡೋದು ಬಿಟ್ರು ಇಲ್ಲಿ. ಅದು ಕಾಳ ಅಂದ್ರೆ ಏನ್ ಸರ್, ಒಂದ್ ಸಣ್ಣ ಕೂದಲು ಎಳಿ ಆಗಿರ್ತೈತಿ. ಸ್ಟೆಪ್ ಅಂದ್ರೆ ಅದು ಇಥೋಪಿಯಿಂದ ಇದು ಬುಷ್ಟು 6 ಲಕ್ಷ ಇಂಥದ್ದು ಹೋಗತ್ತಂತೆ. ಈ ಅಲ್ಲೆಲ್ಲ ಕ್ರಿಕೆಟ್ ಆರ್ಡರ್ಗೆ ಸಹ ಅಂತ 50,000 ರೂಪಾಯಿ ಕ್ವಿಂಟಲ್ ಹುಡುಗಾಟಿಗೆಲ್ಲ ಬೀಜ. 1 ಎಕರೆಗೆ 3-4 ಕ್ವಿಂಟಲ್ ಬೆಳಿಬಹುದು ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಬರಲ್ಲ. ಅದು ಒಂದು ಸಣ್ಣ ಕಾಳು ಒಂದಿಷ್ಟು ಎಕರೆ ಬೆಳಿತೈತಿ. ಇಷ್ಟು ಉದ್ದ ತೆನೆ ಒಳ್ಳೆ ನೋಡ್ಲಿಕ್ಕೆ ಭಾರಿ ಇಂಪಾಗಿರ್ತೈತಿ. ಅನಂತಕುಮಾರ್ ಅವ್ರ ಮುಂದೆ 1000 ಜನ ನಮ್ಮ ಹೊಲದ ರೈತರು. ಅದೇ ರೀತಿ ನಮ್ಮ ಕೃಷಿ ಇಲಾಖೆಯಿಂದ ಯೋಜನೆಯಿಂದ ಧರ್ಮಸ್ಥಳ ಗ್ರಾಮ ಯೋಜನೆಯಿಂದ 4-5 ವರ್ಷ ಕಾರ್ಯಕ್ರಮ ಮಾಡಿದ್ದಾರೆ. ಕೃಷಿ ಕಾರ್ಯಕ್ರಮ ನಮ್ಮ ಹೊಲದಲ್ಲೇ ಮಾಡಿದ್ದಾರೆ, ವರ್ಷನ ಮಾಡೋದು. ಈಗ ಒಂದು 4 ವರ್ಷ ಆಯ್ತು ಕಮ್ಮಿ ಆಗಿ. ಓಕೆ, ಹನುಮಂತಪ್ಪ ಮಡ್ಲೂರವರು, ನೀವೀಗ ಬಹಳಷ್ಟು ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರೆ, ಆದ್ರೆ ನೀವು ಬೆಳೆದಂತ ಬೆಳೆಗಳನ್ನ ಏನಾದ್ರು ರೆಕಾರ್ಡ್ ಮಾಡಿ ಇಟ್ಟಿದ್ದೀರಾ? ಏನಾದ್ರು ಆಲ್ಬಮ್ ಫೋಟೋಸ್ ತೆಗೆದು ಮಾಡಿಟ್ಟಂತ ರೆಕಾರ್ಡ್ ಏನಾದ್ರು ಇದೆಯಾ? ನಮ್ಗೆ ನೋಡ್ಲಿಕ್ಕೆ ಸಿಗ್ತದ ಸರ್? ಖಂಡಿತ ಸಿಗ್ತೈತಿ. ನಿಮ್ಗೆ ಯಾವ ಬೆಳೆ ಎಷ್ಟು ವರ್ಷದ ಬೆಳೆಬೇಕು, ನಾ ಯಾವ್ಯಾವ ಬೆಳೆ ಯಾವ ಟೈಮ್ ಮಾಡಿದೀನಿ ಎಲ್ಲ ಪ್ರತಿಯೊಂದು ಬೆಳೆನೂ ಫೋಟೋಗಳು ಅದಾವೆ. ಆಮೇಲೆ ಹೊಲದಲ್ಲಿ ಹೋದ್ರೆ ಹೊಲದಲ್ಲಿ ಒಂದು 26 ಪೇಪರ್, ಕಟಿಂಗ್ ಪೇಪರ್ ಅಷ್ಟು ಪ್ರಚವ ಹಂಗ ಇಟ್ಟಿದ್ದೀನಿ.
ಯಾರ್ಯಾರು ಪೇಪರ್ ನನಗೆ ಏನ್ ಮಾಡಿದ್ದಾರೆ ಒಂದೊಂದು ಪೇಜ್ ನಂದ ಬರ್ದಾರೆ, ಅದಷ್ಟನ್ನು ಬರ್ದೇನೆ, 3-4 ಪತ್ರಿಕೆ ಪುಸ್ತಕ ಬರ್ದಾರೆ. ಓಕೆ, ಈಗ ಸಿಗುತ್ತೆ ನಮ್ಗೆ ನೀವು ಖಂಡಿತ ಕೊಡ್ತೇವೆ ಸರ್. ಇದು ನೋಡಿ, ಇದು ಬೆಳೆಗಳ ಬೆಳೆ ಇದ್ರಲ್ಲಿ ಬೆಳೆ ಇದೆ, ಇದನ್ನ ನೋಡ್ಕೋಬಹುದು ನೀವು. ಓಕೆ, ಇದು ಅನಂತಕುಮಾರ್ ಚೀಯಾ ಬೆಳೆ, ಇದು ಸ್ಟೆಪ್ ಮುಂದಿದೆ. ಇದು ಯಾವ ಬೆಳೆ ಇದು? ಚಿಯಾ ಅಂದ್ರೆ ಅದು ಇದು ಬರ್ತೇವೆ ಮನುಷ್ಯನಿಗೆ ಅಗ್ರಿ ಬಜ್ಜು ಬಂದ್ರೆ ದಪ್ಪ ಆದ್ರೆ ಅದೆಲ್ಲ ತಿಂದು ಕರುತ್ತೆ ಅಂತ ಹೇಳಿ ಅದನ್ನ. ನಮ್ ದೇಶದ ಬೆಳೆನ ನಮ್ ದೇಶದ ಇದು ಅವ್ರು ಅಲ್ಲಿಂದ ತಂದಿದ್ದೆ, ಬೇರೆ ಕಡೆಯಿಂದ ನಮ್ದು ದೇಶಕ್ಕೆ ಇದ್ದಿದ್ದೆ ಇದೆಲ್ಲ. ಇದು ಸ್ಟೆಪ್ ಹೊರಗಿಂದ ಇಥಿಯೋಪಿಯಿಂದ ಬಂದಿದ್ದು. ಇಥಿಯೋಪಿಯಾದಿಂದ ಇವ್ರು ತಂದು ಬೀಜ, ಆ ಬೆಳೆ ಅಲ್ವಾ? ಹೌದು, ಆ ಬೆಳೆ. ಈ ಗಿಡಗಳು ನೋಡಿ ಈ ರೀತಿ ಕಾಣ್ತದೆ. ಗಿಡ ಅಂತಾರೆ, ಗಿಡನ ಸಣ್ಣಕದು, ತುಂಬಾ ಸಣ್ಣ ಇರುತ್ತೆ, ಗಿಡ ತರ ಇರಲ್ಲ. ಭತ್ತದಂಗ ತೆನೆ ಇಷ್ಟು ಉದ್ದ ಮೊಳದ ಹೊಂಟದ ತೆನೆ, ಒಂದ್ ಬುಡಕ್ 3-4 ತೆನೆ ಹೊಂಟದ ಗಣ್ಣಿಗೆ. ಹೌದು, ಸಾಕಷ್ಟು ಜನ ಒಂದು ಸ್ಟೆಪ್ ಬೆಳೆ ನೋಡಕ್ ಬಂದಿದ್ದಾರೆ. ಅವತ್ತು 1000 ಜನ, ಬೇರೆ ಬೇರೆ ಪೊಲೀಸ್ ಗಾಡಿನೂ 4-5 ಜಾರಿ ಇದ್ವು ಅವತ್ತು. ಹೌದೇನು? ಸಿಕ್ಕಾಪಟ್ಟೆ ಹೊಲದ ಕಾರ್ಯಕ್ರಮ. ಇದೇನು? ಇದು ಹತ್ತಿ ರೀ, ಕಾಟನ್ ಬಟ್ಟೆ ಹೊಲಿತಾರೆ. ಅಂದ್ರೆ ಸಾಮಾನ್ಯ ರೈತರು, ಎಲ್ಲ ರೈತರು ಬಂದಿದ್ದಾರೆ, ಪೂರ್ತಿ ರೈತರು. ಬೆಳೆಗಳು ನಮ್ ಗೋವಿಂದಪ್ಪ ಈಗ ಇದಾಗದಾರ ಈಗ ಅವ್ರ ಶಿವಮೊಗ್ಗ. ಬೆಳೆಗಳ ಬಗ್ಗೆ ಮಾಹಿತಿ ತಗೋಣಕ್ಕಾಗಿ ಬಂದದ್ದು, ಎಲ್ಲ ಮಾಹಿತಿ ಕೊಡ್ತಾ ಇದಾರೆ. ಸಾಕಷ್ಟು ರೈತರಿಗೆ ನೀವು ಬೆಳೆ ಮಾಹಿತಿ ಕೊಟ್ಟಿದ್ದೀರಾ. ಇದು ಡೇರೆ ಹೂವು, ಅದು ಡೇರೆ ಹೂವು. ಈ ಬೆಳೆ ಕೂಡ ಮಾಡಿದ್ದೀರಾ? ಅದು ಇರ್ತದೆ, ವರ್ಷನೂ ಮಾಮೂಲಿ, ಅದು ಪ್ರತಿ ವರ್ಷ ಮಾಡ್ತೀವಿ, ವರ್ಷ ಇರ್ತದೆ. ಓಕೆ ಓಕೆ. ಇದೇನ್ ಬೆಳೆ ಇದು? ಇದು ತೊಗರಿ. ತೊಗರಿಯನ್ನು ಬೆಳೆ ಕೂಡ ಬೆಳೆದಿದ್ರು? ಹೌದು. ತೊಗರಿ ನಮ್ಮ ಈ ಬನವಾಸಿ ಭಾಗದಲ್ಲಿ ಚೆನ್ನಾಗಿ ಬರ್ತದೆ, ಭಾರಿ ಬರ್ತೈತ್ರಿ. ಹೌದೇನು? ಗಿಳಿ ಕಾಟ ಭಾರಿ ಹಾಕಿ ಭಯಂಕರ. ಇದೇನಿದು? ಇದು ಹತ್ತಿ ಸರ್. ಹತ್ತಿ ಹುಬ್ಳಿ ಭಾಗದಲ್ಲಿ ಬೆಳೆಯೋದು ಕೇಳಿದ್ವಿ. ಅದೇ ಹತ್ತಿನೇ ಇಲ್ಲಿ. ಈಗ 4 ವರ್ಷ ನಾವ್ ಬಿಟ್ಟಿವಿ ಬೆಳೆದೀಗ. ನಮ್ಮ ಈ ಮಣ್ಣಿಗೂ ಬರ್ತದೆ, ಬಹಳ ಚೆನ್ನಾಗ್ ಬರ್ತೈತಿ. ಮಾಡೋ ವಿಧಾನ ಹಂಗೈತ್ರಿ. ನೋಡಿ, ಎಲ್ಲ ರೈತರು ಅವರೆಲ್ಲ ಬಂದವರು. ಹೌದೌದು. ಇದು ಸೌತೆ ಬಳ್ಳಿ, 3 ಸೌತೆ ಹಾಕ್ತವಲ್ಲ, ಆ ಬಳ್ಳಿಯಾಗ ಮುಗ್ಯಾಕ 30 ಕಾಯಿ ಯಾವಾಗ ಬಂದ ರೈತರೆಲ್ಲ ನಿಂತದ್ದು. ಹೇಳಿದ್ರ ಹೇಮಾ ಮೇಡಮ್ ನಿಮ್ಗೆ? ಹೌದು, ಇವರು ನಮ್ಮ ಇದ್ರಾಗದಾರಂತಲ್ಲ ಅವನು. ಹೌದು, ಹೆಡ್ ಆಫೀಸ್ನಾಗ ಅದಾರಂತಲ್ಲ ಅಲ್ಲಿ. ಇದೇನ್? ಅದು ಜೋಳ ಸರ್, ರೊಟ್ಟಿ ತಿನ್ನ ಜೋಳ ಅದು. ರೊಟ್ಟಿಗೆ ಬಂದಾಗಿಂದ ಅದು. ಇದು ಏನ್ ಬೆಳೆ ಬೆಳೆದಾಗ ಸ್ವಾಮಿ? ಅಂದ್ರೆ ಶೇಂಗಾ, ಅದು ಬುಡದಾಗ ಶೇಂಗಾ ಇದೆ. ಕಡ್ಲೆ ಬೆಳಿತೀರಿ ನೀವು. ಅದ್ರ ಮೇಲೆ ಶಾಶ್ವೆ ಅದು. ಇದ್ರ 3 ಬೆಳೆ ಇರುತ್ತೆ. ಫಸ್ಟ್ ಇದ್ರಾಗ ಮೂಲಂಗಿ ಇರುತ್ತೆ, 30-35 ದಿನಕ್ಕೆ ಕಿತ್ಕೊಂಡ್ಬಿಡ್ತಾವ ಮೂಲಂಗಿನ. ಅದ ನಂತರ ಶಾಶ್ವೆ ಬರುತ್ತೆ 45 ದಿನಕ್ಕೆ. ಅದ ನಂತರ ಬುಡಕ್ ಶೇಂಗಾ. ಒಂದೊಂದ್ ಬೆಳೆಯಲ್ಲಿ 3 ಬೆಳೆ ಇರುತ್ತೆ, 3-4 ಇರುತ್ತೆ. ಜೊತೆಯಲ್ಲಿ 3-4 ಮಿಕ್ಸ್ ಇರುತ್ತೆ ಅದು. ಓಕೆ. ಇಲ್ಲಿ ಸೂರ್ಯಕಾಂತಿ ಕಾಣ್ತದೆ, ಸೂರ್ಯಕಾಂತಿ ಕೂಡ ಬೆಳೆದಿದ್ರೆ? ಹೌದು ಸರ್, ವರ್ಷನೇ ಬೆಳಿತಾ ಇರ್ತಾರೆ. ಸ್ವಾಮೀಜಿಗಳು ಬಂದಿದ್ದಾರೆ, ಹರಿಹರದ ರಾಜನಹಳ್ಳಿ ಮಠ ಸ್ವಾಮಿಗಳು ಅವರು. ಅಲ್ಲಿಂದನೂ ಕೂಡ ನಿಮ್ಮನ್ನು ಹುಡ್ಕೊಂಡ್ ಬಂದಿದ್ದಾರೆ. ನಿಮ್ ಕಂಪು ಎಲ್ಲಿವರೆಗೆ ಬೀಸಿದೆ ಅಂದ್ರೆ ಇಡೀ ಕರ್ನಾಟಕ ಸುತ್ತಿದೆ ಅಂತ ಅರ್ಥ ಆಯ್ತು ಸರ್. ನಾನು ದುಡಿಮೆ ಮೆಚ್ಚಿ ಜನ ನೋಡ್ಕೊಂಡಾರ. ಹತ್ತಿ ಬೆಳೆ, ಹತ್ತಿ ಬೆಳೆನೇ ಇದು. ಹೌದು, ನಾನು ಹೊಡೆದ್ ಮದ್ದು ಹೊಡಿತಾ ಇರೋದು ನಾನೇ. ನೀವೇ ಮದ್ದು ಹೊಡಿತೀರ? ಇದಕ್ಕೆಲ್ಲ ನಿಮ್ಗೆ ಯಾವ್ದೇ ನೀರಾವರಿ ಇರ್ಲಿಲ್ಲ? ಬೇಡ ಸರ್, ಇದಕ್ಕೆ ನೀರಾವರಿನೇ ಬೆಳೆ. ಮಳೆಗಾಲ ಮಳೆ, ಹಾಗಲಕಾಯಿ, ಹಾಗಲ ಬೆಳೆ. ಹಾಗಲ ಬೆಳೆ ಈ ರೈತರು ಬೆಳಿತಾರಲ್ಲ, ಆ ಹಾಗಲ ಬೇರೆ ಶೀರ್ಷಿಂದ ಅಲ್ಲಿದು. ನಮ್ದು ಹಿಂದ 45 ವರ್ಷ ಹಿಂದಿನ ಬೆಳೆ ಇದು. ಇಷ್ಟು ಉದ್ದದ ಕಾಯಿ, ಕೈ ಕಮ್ಮಿ. ಹೌದು, ಕೈ ಕಮ್ಮಿ. ಇದು 2 ಕಾಯಿ ಹಾಕಿದ್ರೆ ಅರ್ಧ ಕೆಜಿ ಬರುತ್ತೆ. ಹೌದೇನು? ಒಳ್ಳೆ ಇಳುವರಿ ಮಾರ್ಕೆಟ್ ಅದು. ಇದು ಗೊಂಡೆ ಚೆಂಡು ಕೃಷಿ, ಪುಷ್ಪ ಕೃಷಿಯಲ್ಲೂ ಕೂಡ ಸಾಕಷ್ಟು ಅದನ್ನು ಬೇಕಾಷ್ಟು ಮಾಡ್ತಾವ ಸರ್. ಇಡಿಯವ್ರು ಬಂದಾಗ ಶುಂಠಿದು, ಶುಂಠಿ ಪ್ಲಾಟ್ ಇದೆ. ಶುಂಠಿ ಪ್ಲಾಟ್, ಶುಂಠಿ ಕೂಡ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತೇವೆ. ಇದು ಸಜ್ಜೆ ನವಣೆ ಅಂತವಲ್ಲ, ನೀವು ನೋಡಿರಲ್ಲ. ಸಜ್ಜೆ ಅಂತ ದೊಡ್ಡ ದೊಡ್ಡ ತೆನೆ ಇರುತ್ತೆ. ಸಜ್ಜೆ ಇದು, ಸಜ್ಜೆ ನವಣೆ. ಹೌದು. ಬಾಳೆ. ಇದು ಏನ್ ಬೆಳೆ ಇದು? ಇದು ಸೋಯಾಬೀನ್ ಸರ್. ನೆಲದಾಗ ಇಷ್ಟೇ ಹತ್ರ ಬೆಳಿತೈತೆ, 1 ಫೂಟ್. ಅದು ಕಾಯಿ ಚೆನ್ನಾಗಿರುತ್ತೆ ಬುಡದಲ್ಲಿ. ಸೋಯಾಬೀನ್ ಇದು. ಸೋಯಾಬೀನ್ ಮನೆ ಬಂದ ಕುಂತ ಹಕ್ಕಲ ಮನೆ. ಇದು ಭತ್ತ ಕೂಡ ಬೆಳಿತದೆ ಸರ್. ಹೊಸ ವರ್ಷ ಬೆಳಿತದೆ. ಇದು ನಿಮ್ಮ ಆಲ್ಬಮ್ ನೋಡಿದ್ರೆ ಸಾಕಷ್ಟು ರೈತರು ನಿಮ್ಮಿಂದ ಮಾಹಿತಿಯನ್ನ ತಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ಮಂಡ್ಯ, ಮೈಸೂರು ಕಡೆಯಿಂದ ರಾಜ್ಯ ಅಂತ ಬರ್ತಾರೆ ಸರ್ ರೈತರು, ಆಗಸ್ಟ್ ಅಕ್ಟೋಬರ್ ನಲ್ಲಿ. ನನ್ನೊಂದು ಪ್ರಶ್ನೆ, ಈ ಇಷ್ಟೆಲ್ಲಾ ರೈತರು ಬಂದು ನಿಮ್ಮಿಂದ ಮಾಹಿತಿ ತಕೊಂಡೋದ್ರಲ್ಲ, ಇವ್ರು ಯಾರಾದ್ರೂ ನಿಮ್ ಟಚ್ ಅಲ್ಲಿ ಇದಾರೆ? ಇದ್ರಾಗ ಒಂದ್ ಸದ್ಯ 30-20 ಮಂದಿ ಪಕ್ಕ ಅದಾರ ನೋಡಿ ಸರ್ ನಮ್ಮ ಹತ್ರ.
ಮಂಡ್ಯದವ್ರು ಒಂದ್ 2 ಮಂದಿ ಅಂತೂ ಫೋನ್ ಮಾಡ್ತಾನೆ ಇರ್ತಾರೆ. ನೋಡಿ, ಟೊಮೆಟೊ ಕೃಷಿ, ಹೌದು, ಟೊಮೆಟೊ ಟೊಮೆಟೊ. ಬೆಳೆ ನಮ್ಮ ಭಾಗದಲ್ಲಿ ಬರ್ತಾ ಇದೆ ಅಂದ್ರೆ ಭರವಸೆ ಭಾಗದಲ್ಲಿ ವಿಶೇಷ. ಇನ್ನೂ ಕಮ್ಮಿ ಇದೆ. ಯಾಕಂದ್ರೆ ಇದು ಸಾಕಷ್ಟು ತುಮಕೂರು, ಮಂಡ್ಯ, ಮೈಸೂರು ಮತ್ತೆ KGF ಆ ಭಾಗದಲ್ಲಿ ಸಾಕಷ್ಟು ಬೆಳಿತಾರೆ ಇದನ್ನ. ನಮ್ಮ ಹವಾಮಾನಕ್ಕೂ ಬಹಳ ಚೆನ್ನಾಗಿ ಬಹಳ ಚೆನ್ನಾಗ್ ಬೆಳೆ ಈಗ ಮಾಡ್ತಾನೆ ಸರ್, ಬೆಡ್ ಮಾಡ್ತಾನೆ. ಇನ್ನೊಂದ್ 4 ವರ್ಷ ನೋಡ್ಬೇಕಾಯ್ತು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ಕಡೆ ಮಣ್ಣಲ್ಲಿ ಬರೋದಿಲ್ಲ ಅಂತ ಬಿಟ್ಬಿಡ್ತಾರೆ. ಆದ್ರೆ ನೀವ್ ಇದನ್ನ ಕೇರ್ ಮಾಡೋ ರೀತಿ ನೋಡಿದ್ರೆ ಎಲ್ಲೂ ಬೆಳಿಬೋದಂತ ಆಯ್ತು. ಕಣ್ಣ ನೋಡಿದ್ದನ್ನ ಮಾಡ್ಬೇಕು, ನೋಡ್ರೆ ಬೆಳೆಯೋದಲ್ಲ ಅದು, ನಾವು ಮಾಡಿದ್ರೆ ಮಾತ್ರ ಬೆಳೆ ಬರುತ್ತೆ. ಇದೇನು ಇಷ್ಟೊಂದು ಹೊಲದಲ್ಲಿ ಸರ್ ಕೃಷಿ ಮೇಳ ಮಾಡಿದ್ರು, ಅವಾಗ ಈಗ ನಮ್ಮ ಯೋಜನೆಯಿಂದಾನೆ ಅವು ಊಟದ ಜನ ಎಲ್ಲ ಅದು. ಬೇರೆ ಕಡೆ ಪಕ್ಕ ಹೊಲ ಖಾಲಿ ಇತ್ತು, ಅಲ್ಲೆಲ್ಲ ಊರಿ ಅಡುಗೆ ವ್ಯವಸ್ಥೆ ಮಾಡಿದ್ದೀವಿ ಸರ್ ಅದಕ್ಕೆ. ಕಲ್ಲಂಗಡಿ ಅಲ್ಲ ಸರ್, ಇದು ಕಲ್ಲಂಗಡಿ ಅಲ್ಲ, ಕಲ್ಲಂಗಡಿ ಬಳ್ಳೆ ಬೇರೆ ಅದು. ಇದ್ರ ಫೋಟೋ ಇದು ಇದು ಕೆಕ್ಕರ್ಲ ಹಣ್ಣು ಅಂತ ಇಬ್ಬಳ ಅಂತೀರ ನೀವು. ಇಬ್ಬಳಿಗೆ ಹಣ್ಣು. ಅದೇ ಹಣ್ಣು, ಅಷ್ಟು ಕಾಯಿ ಕಾಣುತ್ತಾರೆ. ಇದು ಹತ್ತಿ ಹೊಲ, ಇದು ಹತ್ತಿ ಹಾಕ್ತಾವ ಮಧ್ಯ ಅದನ್ನ. ಕಾಯಿ ಇರುವಾಗ ನೋಡಿದ್ರೆ ಸೇಮ್ ಕಲ್ಲಂಗಡಿ ನೋಡಿದಂಗ 5 ಕೆಜಿ 6 ಕೆಜಿ ಬರುತ್ತೆ ಸರ್. ಇದು 150 ರೂಪಾಯಿ 100 ರೂಪಾಯಿ ಒಂದ್ ಹಣ್ಣು ಅದು. ಅಂದ್ರೆ ಬಿಸಿಲಿಗೆ ಹೊಡಿತದು, ಸಕ್ಕರೆ ಹಾಕಿ ತಿಂತಾರೆ. ಇದನ್ನೆಲ್ಲ ನೋಡ್ಬೇಕಾದ್ರೆ ಆಗಸ್ಟ್ ಅಕ್ಟೋಬರ್ಲೇ ಬರ್ಬೇಕು ಹೊಲಕ್ಕೆ. ಹಾ, ಅವ ಮಾತ್ರ ಅದ್ ಇರಕ್ ನೋಡಂತದ್ದು. ಹೈನುಗಾರಿಕೆ ಕೂಡ ನಿಮ್ಮಲ್ಲಿ ಇದೆ? ಹೌದು ಸರ್, ಖಂಡಿತ ಇದೆ. ಈಗ ಈ ಗೀರ್ ಹಾಕ ಚೇಂಜ್ ಮಾಡಿದ್ದೇನೆ. ಕಾರಣ ಏನಂದ್ರೆ ನಂಗ ಗುಜರಾತ್ ನ ಒಬ್ರು ಉಮಾ ಮಂಜುಲಾಲ್ ಅಂತ ಹೇಳಿ ಬರೀ ಪೇಪರ್ ಓದಿದ್ದನ್ನು ನೋಡಿ ಗುಜರಾತ್ ನ ಬಂದ್ ನನ್ ಪರಿಚಯ ಮಾಡ್ಕೊಂಡು, ಅವ್ರು ಬಂದಾರ ಇಲ್ಲಪ್ಪ ನಾನು ಒಂದ್ 2 ಆಕಳ ಕೊಡ್ತೇನೆ. ಅವ ಸ್ವದೇಶಿ ಗೋ ಮಂದಿರದವಂತೆ. ಒಂದ್ 2 ಆಕಳ ಕೊಡ್ತೀನಿ ನಿಂಗೆ ಸಾಕು ಅಂತ ಕೊಟ್ಟಿದ್ದ. ₹1 ಕೊಟ್ಟಿಲ್ಲ, ಅವನೇ ಕೊಟ್ಟಿದ್ದ. 2 ಆಕಳ ಅಲ್ಲಿಂದ ಹೇರ್ ಕಳಿಸಿ ರೈಲ್ನ ಬಂದು ಹುಬ್ಳಿಂದ ಗಾಡಿ ಕಳಿಸಿ ಇಲ್ಲಿ ಮನೆಗೆ ಬಂದು 3 ವರ್ಷ ಕಟ್ಟಿಗೆ ಸರ್. ಇಲ್ಲಿ ಇದಕ್ಕೆ ಹವಾಮಾನ ಹೀಟನ್ ಇಲ್ಲ. ಇದು ಗುಜರಾತ್, ಇದು ಗುಜರಾತ್ ತಳಿ ಗಾಡು. ಯಾವಾಗ ಎಷ್ಟು ಲೀಟರ್ ಹಾಲು ಕೊಡ್ತಾ ಇದ್ವು? ಅವಾಗ 6 ಲೀಟರ್ ಕೊಡ ಸರ್. ಇದು ಸ್ವಲ್ಪ ಕಮ್ಮಿ ಇತ್ತು. ಕೊನೆಗೆ ಇಲ್ಲಿ ಹೀಟ್ ನಿಲ್ಲಿಲ್ಲ ಅದು. ಹೊಡಿ ಮತ್ತವನು ಬೆಂಗಳೂರಿಗೆ ಹೊಡಿ ನಾವು ವಾಪಸ್ ಗೋ ಮಂದಿರಕ್ಕೆ ಅವ್ರಿಗೆ ಹೇಳಿ ಹೊಡಿಸಿದೆ. ಇದು ಉದಾಸಿ ಹಾನಗಲ್ ಕುಮಾರಸ್ವಾಮಿಗಳು ಅವ್ರ ಮಠದಲ್ಲಿ ಅದು. ಹನುಮಂತಪ್ಪನಿಗೆ ನಿಮ್ಮ ಆಲ್ಬಮ್ಸ್ ನೋಡಿದ್ವಿ. ಈ ಆಲ್ಬಮ್ಸ್ ನೋಡುವಾಗ ಕೃಷಿ ಜೊತೆಗೆ ನಾನು ಗಮನಿಸಿರೋದು ನಿಮ್ಮನ್ನ ಸಿಕ್ಕಾಪಟ್ಟೆ ಸನ್ಮಾನ ಮಾಡಿರುವಂತದ್ದು. ನಿಮ್ಮ ಈ ಕಡೆ ಭಾಗದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲಾ ಕಡೆಗಳಲ್ಲೂ ಕೂಡ ನಿಮ್ಗೆ ಸನ್ಮಾನಗಳು ಬಂದಿದ್ದಾವೆ. ಈ ಒಂದು ಕೃಷಿ ಜರ್ನಿಯಲ್ಲಿ ನಿಮ್ಮನ್ನ ಗುರುತಿಸಿದ್ದಾರೆ ಸಾಕಷ್ಟು ಜನ. ಆದ್ರೆ ನನ್ನೊಂದು ಪ್ರಶ್ನೆ, ನಿಮ್ಮನ್ನ ಈ ಗುರುತು ಮಾಡೋದ್ರಲ್ಲಿ ಪ್ರಥಮವಾಗಿ ನಿಮ್ಮನ್ನ ಗುರುತು ಮಾಡಿರುವಂತರು ಯಾರು? ಒಂದು. ಎರಡನೇದಾಗಿ ನಿಮ್ಗೆ ಅತ್ಯಂತ ಪ್ರಿಯವಾದಂತ ಸನ್ಮಾನ ಯಾವ್ದು ಅಂತ ನೀವು ತಿಳಿಸ್ಬೋದಾ? ಸರ್, ನೀವು ಕೇಳಿದ್ದೇನು ಒಳ್ಳೇದೇ ಸುದ್ದಿ ಕೇಳಿದ್ರಿ ನನಗೆ. ಕಾರಣ ಏನಂದ್ರೆ ಒಂದು 10 ವರ್ಷ ರೈತಾಪಿ ಮಾಡ್ತಾ ಇದ್ದೆ. ಯಾವ ಅಧಿಕಾರಿಗಳನ್ನು, ಯಾವ ಯೋಜನೆಯಲ್ಲಿ ಇಲಾಖೆಯವರು ಯಾರು ನಮ್ಗೆ ಗುರುತಿಸ್ಲಿಲ್ಲ. ಎರಡನೇ ಏನಾಯ್ತು, 2010 ಯೋಜನೆಯನ್ನು ಬಂತಲ್ಲ, ಧರ್ಮಸ್ಥಳ ಯೋಜನೆ. ಅವ್ರು ಬಂದ ನಂತರ ನನಗ ಫಸ್ಟ್ ನಾನು ಪೂಜ್ಯರ ಕಾವಂದ್ರ ಹತ್ರ ಓದಿದ್ದೆ ನನ್ನ ಯೋಜನೆಯ. ಅಂದ್ರೆ 2011 ಬಜುಗುಡಿ ಕಾರ್ಕಳದಲ್ಲೇ ಸನ್ಮಾನ ಇಟ್ಕೊಂಡ್ರು ನನಗೆ. ಇಟ್ಕೊಂಡ ನಾನು ಅವತ್ತು ಅನ್ಕಂತ ಇದ್ದೆ, ದೇವ್ರೇ ಅಲ್ಲಿಂದ ಇಲ್ಲಿ ಕರ್ಕೊಂಬಂದಿಯಪ್ಪ ನನಗೆ ಕಾವಂದ್ರಿಂದನೇ ಒಂದು ಸನ್ಮಾನ ಮಾಡು ಬೇಡಿಕೆಂತ ಇದ್ದೆ. ರಾಜಕಾರಣ ಭಯಂಕರ ಜನ, ಯಡಿಯೂರಪ್ಪ ತುಂಬಾ ಜನ ಇದ್ರು. ಎಲ್ಲರೂ ಅವರ ಕಾರ್ಯಕ್ರಮ ಮುಗಿಸಿ ಇಳಿದು ಹೋಗ್ಬಿಟ್ರು. ಕಾವಂದ್ರಿಗೆ ಸ್ವಲ್ಪ ಬೇಜಾರಾಯ್ತು. ಅವ್ ಯಡಿಯೂರಪ್ಪ ಹೇಳ ಮುಂದೆ ಇಳಿದ ಹೇಳಿದ್ರು. ಅವರು ಯಡಿಯೂರಪ್ಪನವ್ರು ಹೇಳಿದ್ರು, ನಾನು ಹೋಗ್ತೀನಿ ಅದನ್ನ ನಿಮ್ ಬಾಳಿದ್ರು ಯಾರು ಬರಬೇಡಿ, ಇಲ್ಲಿ ಕಾರ್ಯಕ್ರಮ ಚೆನ್ನಾಗ್ ಮಾಡ್ರಿ ಅಂತ ಹೇಳಿದ್ರು ಭಾಷಣ ಮಾಡಿ. ಆದ್ರೂ ಯಾರು ನಿಲ್ಲ ದಡ ಇಳಿದು ಹೋಗ್ಬಿಟ್ರು. ಕಾವಂದ್ರ ಅಷ್ಟ ಇದ್ರು. ನಾನು ಅಷ್ಟು ಪಡೆದಿದ್ದೆ ನನ್ನ ಫಸ್ಟ್ ವೇದಿಕೆಗೆ ಇಲ್ಲಿ ಕಾರ್ಕಳದಲ್ಲಿ. ಅವಾಗ ನನಗೆ ಸನ್ಮಾನ ಅಂತ ಕಂಡದ್ದೇ ಒಂದು ಸಾಲ್ ಸರ್. ಅವತ್ತೇ ಒಂದು ಮಾಲೆ. ಅಲ್ಲಿವರೆಗೆ ಯಾರು ನಾನು ನೋಡ್ಲಿಲ್ಲ. ಆ ಮಾಲೆ ಕಂಡದ್ದು ಇವತ್ತೊಂದು 60 ಆಗ್ಯಾವ ನೋಡಿ. ಅಲ್ಲಿವರೆಗೆ ಯಾರು ಗುರ್ತಯಿಸ್ಲಿಲ್ಲ ನನ್ನ. ಒಂದು 10 ವರ್ಷ ರೈತ ಹಾಕಿದ್ರು ಯಾವ ಇಲಾಖೆಯವರು ಮಾತಾಡ್ತಿರ್ಲಿಲ್ಲ. ತಿರುಗಿ ಅದು ಆಗಿದ್ದು 15 ದಿವಸಕ್ಕೊಮ್ಮೆ 20 ದಿವಸಕ್ಕೊಮ್ಮೆ ಎಲ್ಲ ಕಡಿಮೆ ಸನ್ಮಾನ. ಇಡೀ ನಮ್ಮ ಕರ್ನಾಟಕನೇ ಬಂದ್ ಮತ್ತೆ ಇಲ್ಲಿ ಅಷ್ಟೇ ಅಲ್ಲ. 2019 ಡಿಲ್ಲಿ ಆಯ್ತು, 2017 ತಮಿಳ್ನಾಡು ಮಧುರೆಯಲ್ಲಿ ಆಯ್ತು. ಯಾರು ಕೊಟ್ಟದ್ದು? ಕಾವಂದ್ ಕೊಟ್ಟದ್ದು ಸನ್ಮಾನ ಫಸ್ಟ್. ಅಲ್ಲಿ ಇದೆ ನೋಡಿ, ಪೂಜಾರ್ ಕೊಟ್ಟದ್ದೇ ಇದೆ ಸರ್. ನನ್ನ ಜೀವನದಾಗ ಫಸ್ಟ್ ಸನ್ಮಾನ ಅಂತ ಕಂಡಾಗ ನನಗೆ ಅತಿ ಹೆಚ್ಚಿನ ಸಂತೋಷ ಸಿಕ್ಕಂತ ಪ್ರಶಸ್ತಿ ಇದು ಪೂಜೆ ಕಾವಂದ್ರಿಂದ ಹಾಕಿದಂತ ನನಗೊಂದು ಶಾಲು 2011 ಇದು ನಿಮ್ಗೆ ಅತ್ಯಂತ ಖುಷಿ ಕೊಟ್ಟ. ನಾನು ಕಂಡದ್ದ ನನ್ನ ಜೀವದಾಗೂ ಕಂಡದ್ದಲ್ಲಿ ಏನೇನೋ ನಾನು ಮಂದಿ ಅಲ್ಲಿ ಕಾಣ್ಬೇಕು ಅನ್ನೋ ಆಸೆನೇ ಇರೋಬ್ರೆ ಮಂದಿ ನೋಡಿ. ಈ ಪ್ರಥಮವಾಗಿ ನಿಮ್ಗೆ ಏನು ಪೂಜ್ಯರ ಸಾಲು ಹೊರಿಸಿದ್ರು, ನಿಮ್ಗೆ ಡಾಕ್ಟರೇಟ್ ಸಿಗ್ಲಿಕ್ಕೆ ಅವಾಗಲೇ ಆಶೀರ್ವಾದ ಆಯ್ತಾ ಅಂತ? ಅವರಿಂದನೇ ಸಿಕ್ಕದೆಲ್ಲ ಪ್ರತಿಯೊಂದಕ್ಕೂ. ಹೌದೌದು. ಇದರಿಂದ ಒಳ್ಳೇದಾಗ್ಲಪ್ಪ ಅಂತ ಅಷ್ಟು ಜನ ಹೇಳಿ ಸನ್ಮಾನ ಮಾಡಿದ್ರು. ಈಗ ನಿಮ್ಗೆ ಫೈನಲಿ ಡಾಕ್ಟರೇಟ್ ಸಿಕ್ಕಿದೆ.
ಆವಾಗ ಸಿಕ್ಕಂತ ಡಾಕ್ಟರೇಟ್ ಇದೆ ಅಂತ ಅನ್ಸ್ತದೆ. ಇದೇ ಫಸ್ಟ್ ಅನ್ನಕೋದಿಲ್ಲ ನನಗೆ. ಇದೇ doctor. ಹೌದು ಇದೇ ಫಸ್ಟ್ ಸಂತೋಷ. ಏನ್ ಸಿಗ್ಬಾರ್ದು ಸಂತೋಷ ಇದ್ರಾಗೆ ಇದೆ ನಂಗೆ. ಹೌದು. ಕಾವಂದ್ರ ಕೈಯಿಂದ ಏನ್ ತಗೊಂಡೆ ಅವ್ನ್ ಮಾಲೆ ಪಳ್ಳಿ ಹಾಕ್ಸಂದೆ, ಹೌದು ಅದಕ್ಕಿಂತ ಹೆಚ್ಚಿನ ಸಂತೋಷ ಯಾವ್ದಲ್ಲ. ಹೌದು. ಇದೆಲ್ಲ ಜನ ಗೊತ್ತಿ ಅಷ್ಟ ಮೇಲೆ ಬೇಕಾಷ್ಟು ಗುರುತಿಸಿದ್ರು, ಅದಕ್ಕೆ ಮುಂಚೆ ಯಾರು ಗುರುತಿಸ್ಲಿಲ್ಲ ನಾನು. ಹೌದೌದು. ಪ್ರಥಮವಾಗಿ ನಿಮಗೆ ಸನ್ಮಾನ ಮಾಡಿ. ಹೌದೌದು, ಇದು ಮರೆಯಲಾರದು. ಹೌದು. ಕುಟುಂಬದಾಗೂ ಮರ್ತಲ್ಲ, ನಾವು ಮರೆಯಲ್ಲ ಮುಂದೆ ಇದನ್ನ. ಹಾ ಹಾ. ಆ ಒಂದು ಸಂದರ್ಭದಲ್ಲಿ ನಿಮ್ ಮುಖದಲ್ಲಿರುವಂತ ನಗು ನೋಡಿ ಎಷ್ಟು ಸಂತೋಷವಾಗಿದೆ ನಿಮ್ ಮುಖ ಅಂದ್ರೆ ಬಹಳ ಖುಷಿ ಆಗತ್ತೆ. ಈಗ್ಲೂ ನೋಡಕ್ ಖುಷಿ ಆಗುತ್ತೆ. ನಾನು ಅನ್ಕೊಂಡೆ ಆವಾಗಿನ ಫೋಟೋ ನಿಮ್ ಕೈಲಿ ಇಲ್ವೇನು ಅಂತ, ಆದ್ರೆ ಈ ಫೋಟೋ ನೀವು ಬಹಳಷ್ಟು ವರ್ಷ ಜೋಪಾನ ಮಾಡ್ತಿರಲ್ಲ, ಇದು ಮಾತ್ರ ಬಾರಿ ಗ್ರೇಟ್. ಇಲ್ಲಿಂದ ಸರ್ ಇದು ಯಾವಾಗ ಸಿಕ್ಕೈತಿ ಅವತ್ತೆ ಏನೇನ್ ಬಂದಾವ್, ಯಾವ್ಯಾವ ಪೇಪರ್ನ ಕೇಳಿ, ಯಾವ ಬುಕ್ಕಿನ ಕೇಳಿ, ಪ್ರತಿಯೊಂದು ನಿಮ್ಗೆ ಕೊಡ್ತೇನೆ ನಾನು. ಹೌದಲ್ಲ? ಯಾವ್ದು ಯಾವತ್ತೇ ಡೇಟ್ ಯಾವ್ದೋ ಸಿಕ್ಕದು. ಈಗ ಹನುಮಂತಪ್ಪ ಅವರ ನಿಮ್ಮ ಈ ಸಾಧನೆಯನ್ನು ಗುರುತಿಸಿ ಚೆನ್ನೈನಲ್ಲಿ ಒಂದು ಯೂನಿವರ್ಸಿಟಿನಲ್ಲಿ ನಿಮಗೆ ಡಾಕ್ಟರೇಟ್ ಪ್ರಶಸ್ತಿ ಸಿಕ್ತು ಅಂತ ನಿಮಗೆ ತಿಳಿದು ಬಂತು. ಈ ಡಾಕ್ಟರೇಟ್ ಪ್ರಶಸ್ತಿ ಸಿಕ್ಕಿದ ಬಗ್ಗೆ ನೀವು ಏನ್ ಹೇಳ್ತೀರಿ, ಮತ್ತೆ ಆ ಪ್ರಶಸ್ತಿ ನಮ್ಗೆ ತೋರಿಸ್ಬೋದಾ? ಸರ್ ನನಗ ಫಸ್ಟ್ ಇದೆಲ್ಲ ಬೆಳೆ ನೋಡಿ ಅಥವಾ ಪೇಪರ್ ಓದ್ತಿದ್ರಂತವ್ರು ಬೆಂಗಳೂರು ಒಬ್ರು ಸ್ವಾಮಿ, ಡಾಕ್ಟರ್ ಸ್ವಾಮಿ ಅಂತ ಹೇಳಿ ಪೇಪರ್ ಓದಿ ನನಗೆ ಫೋನ್ ಮಾಡ್ತಾ ಇದ್ರು. ನೀವು ಯಾವ ಬೆಳೆ ಮಾಡ್ತೀರಿ, ಹೇಗ್ ಮಾಡ್ತೀರಿ, ಏನ್ ಮಾಡೋದು, ಒಂದ್ 2 ಸಲ ಫೋನ್ ಮಾಡಿದಾಗ ಹೇಳಿದ್ದೆ, ಹಿಂಗೆ ಸರ್ ಹಿಂಗೆ ಎಲ್ಲ ನಿಮ್ಗೆಲ್ಲ ಪೇಪರ್ ನೋಡಿದೇನಿ, ಎಲ್ಲ ಮಾಡಿದೇನಿ, ನಿಮ್ಗೊಂದು ಒಳ್ಳೆ ಸಾಧನೆ ಮಾಡ್ಬೇಕು, ನೀವು ಸಾಧನೆ ಆಗ್ಬೇಕು, ಸಾಧಕತ್ರ ಆಗ್ಬೇಕು, ನಿಮ್ಗೊಂದು ಒಳ್ಳೆ ದಾರಿ ತೋರಿಸ್ತೇನೆ, ಆಗ್ಬೋದಾ ನಿಮ್ಗೆ? ಆಯ್ತು ಸರ್, ನೀವ್ ಏನ್ ಮಾಡ್ತೀರಿ ನಮ್ಗಂತೂ ಗೊತ್ತಿಲ್ಲ ಅಂದೆ. ಒಂದ್ಸಲ ಅವ್ರು ಮತ್ತೊಂದ್ಸಲ ಫೋನ್ ಮಾಡಿ, ಇಲ್ಲ ನಿಮ್ಗೆ ಚೆನ್ನೈನಲ್ಲಿ ಡಾಕ್ಟರೇಟ್ ಸನ್ಮಾನ ಆಯ್ಕೆ ಆಗಿದೆ ಡಿಸೆಂಬರ್ 28ಕ್ಕೆ, ನೀವು ಅಲ್ಲಿಗೆ ಬರಬೇಕು. ನಮ್ಗೆ ಹೆಚ್ಚಿನ ಸಂತೋಷ ಆಗ್ಬಿಡ್ತು. ಅಂದ್ರೆ ನಂಗೆ ಡಾಕ್ಟರೇಟ್ ಸಿಕ್ಕಿದ್ರೆ 2011 ಅಂತ ತಿಳ್ಕೊಂಡಿದ್ದೆ. ಕಾವಂದ್ರ ಕೊಟ್ಟಾಗಲೇ 2011 ನಾನು ಇದೇ ದೊಡ್ಡ ಡಾಕ್ಟರೇಟ್ ಅಂತ ನಾ ತಿಳ್ಕೊಂಡಿದ್ದೆ, ನನ್ನ ಜೀವನ ಕಂಡಾಗ. ಅದು ಅತಿ ಅಂತ ಇವ್ರು ಕೊಟ್ರು ಅಂದ್ರೆ ಮತ್ತೆ ಹೆಮ್ಮೆ ಬಂತು. ನಾವು 4-5 ಮಂದಿ ನಾನು ಅಳಿಂದ್ರು ಮಕ್ಕಳು ಕರ್ಕೊಂಡು ಹೋದೆ ಇಲ್ಲಿಂದ ಚೆನ್ನೈವರೆಗಿನ. ತಿರುಗಿ ಬೆಂಗಳೂರಿಂದ ಅವ್ರು 2 ಕಾರ್ ಮಾಡಿದ್ರು, ಅವ್ರ ಗಾಡಿನ ಡಾಕ್ಟರ್ ಸ್ವಾಮಿನೇ 2 ಕಾರ್ ಮಾಡ್ಕೊಂಡು ಅವರೇ ನಮ್ಮನ್ನ ನೇರವಾಗಿ ಕರ್ಕೊಂಡು ಅವ್ರ ಗಾಡಿಯಲ್ಲೇ ಹೋಗಿ ಅಲ್ಲಿಂದ ಎಲ್ಲ ನಮ್ಮ ಕಾರ್ಯಕ್ರಮ ಮುಗಿಸಿ ಮತ್ತೆ ಮುಗಿಸ್ಕೊಂಡು ಸಾಯಂಕಾಲ ತಂದು ಮತ್ತೆ ಬೆಂಗಳೂರಿಗೆ ಬಿಟ್ಟು, ಬೆಂಗಳೂರಿಂದ ಮತ್ತೆ ನಾವು ಬಸ್ಸಿ ನಾವು ಬಂದ್ಕೊಂಡಿದ್ವಿ. ಪ್ರಶಸ್ತಿ ಸಿಕ್ತಲ್ಲ, ಆ ಪ್ರಶಸ್ತಿಯನ್ನು ತೋರಿಸಿ ನೋಡ. ಖಂಡಿತ ಇಟ್ಟಿದ್ದೇನೆ ಸರ್, ಯಾವ್ದು ಕಳೆದಿಲ್ಲ, ಇಲ್ಲಿದೆ ನೋಡಿ, ನಿಮ್ಗೆ ನೋಡ್ಲಿಕ್ಕೂ ಮೇನ್ ಇಲ್ಲ, ಎದುರಿಗೆ ಇದೆ. ಇದೇ ಸಿಕ್ಕದ್ ನಂಗೆ ಡಾಕ್ಟರೇಟ್ ಅಂತ ಚೆನ್ನೈನಲ್ಲಿ ಕೊಟ್ಟಂತ ಪ್ರಶಸ್ತಿ ಇದು. ಈಗ ನಿಮ್ಗೆ ಅಲ್ಲಿವರೆಗೂ ಹೋಗ್ಲಿಕ್ಕೆ ಸಹಾಯ ಮಾಡಿದಂತ ಡಾಕ್ಟರ್ ಸ್ವಾಮಿ ಇವ್ರ ಫೋಟೋಸ್ ಏನಾದ್ರು ನಿಮ್ಮ ಹತ್ರ ಇದೆಯಾ? ಇಟ್ಟಿದ್ದೀನಿ ಸರ್. ಅಲ್ಲಿ ನೋಡಿ ಒಬ್ರು ಒಳ್ಳೆ ಅನ್ನ ಕೊಟ್ಟ ದನಿಗಳನ್ನ ಯಾವತ್ತೂ ಮರಿಬಾರ್ದು ಅಂತಾರೆ, ಹಾಗಾಗಿ ಅವ್ರ ಒಂದು ಫೋಟೋನು ಇಲ್ಲಿ ಇಟ್ಟಿದ್ರು ನೋಡಿ, ನನ್ನ ಜೊತೆಗೆ ಅವರೇ ಅದಾರ ನೋಡಿ ಡಾಕ್ಟರ್ ಸ್ವಾಮಿ. ಅಲ್ಲಿವರೆಗೂ ಬಂದಿದ್ರು? ಹೌದೌದು, ಜೊತೆಲಿ ಪೂರ್ತಿ ಅವ್ರ ಜೊತೆಲೇ ಇದ್ದಾರೆ, ನಮ್ಮನ್ನ ಬಿಟ್ಟು ಎಲ್ಲಿ ಹೋಗಿಲ್ಲ. ಕರ್ಕೊಂಡೋಗಿ ಕರ್ಕೊಂಬಂದ್ ಬಿಡಲ್ಲಿವರೆಗೆ ಅವ್ರದೇ ಜವಾಬ್ದಾರಿ ಎಲ್ಲಾ ಮಾಡ್ಕೊಂಡ್ರು. ಡಾಕ್ಟರ್ ಸ್ವಾಮಿ ಅವರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತಾರೆ? ಅವ್ರಿಗೆ ಇನ್ನೇನು ಸರ್, ಅವ್ರು ಮಾಡಿದ ನಾನು ಮಾಡಿದ ಸಾಧನೆ ಅವ್ರು ಕಂಡು ಇಲ್ಲಿಂದ ಅಲ್ಲಿದ್ದವ್ನ ಎಲ್ಲೋ ಇದ್ದವನ್ನ ಗುರುತಿಸಿ ಅವ್ರು ನನಗೆ ಇಷ್ಟೊಂದು ಸನ್ಮಾನ ಮಾಡಿಸಿದಾರೆ ಅಂದ್ರೆ ಅವ್ರು ಮರೆಯಕ ಆಗೋದಲ್ಲ. ಅವ್ರು ಎಷ್ಟು ಅಭಿನಂದನೆ ಹೇಳಿದ್ರು ಸಾಲದವ್ರಿಗೆ. ನೀವು ಈ ವಿಡಿಯೋದಲ್ಲಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಹೇಳಿದನಲ್ಲ ಸರ್, ನಮಗೆ ಹೆಚ್ಚಿಗೆ ಮಾತಾಡಕಂತೂ ಆಗಲ್ಲ, ಏನಂತ ಹೇಳ್ಬೇಕಂತ ಗೊತ್ತಿಲ್ಲ. ಅವ್ರು ಎಲ್ಲೇ ಇರ್ಲಿ, ಯಾವ ಮೂಲೆಗೆ ಇರ್ಲಿ, ಅವ್ರು ದೇವ್ರು ಒಳ್ಳೇದಿಟ್ಟು ನನ್ನ ನಂತರ 4 ಮಂದಿ ಇನ್ನೂ ಮುಂದೆ ಹರಿಸ್ಲೇನ ಆಸೆನ ನಂದು. ಓಕೆ. ಈಗ ಹನುಮಂತಪ್ಪ ಅವರು ನಿಮ್ಮ ನೋಡಿದ್ರೆ ಏನ್ ಖುಷಿ ಅಂತಂದ್ರೆ, ಬರೀ 3 ಎಕರೆ ನೀರಾವರಿ ಇಲ್ದಿರೋ ಜಮೀನಲ್ಲಿ ನೀವು ಕೃಷಿಯನ್ನು ಮಾಡಿ ಇವತ್ತು ಡಾಕ್ಟರೇಟ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಿ. ಆದ್ರೆ ಈಗಿನ ಒಂದು ಕಾಲದಲ್ಲಿ ತುಂಬಾ ಜನ ಯುವಕರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಇವತ್ತು ಸಣ್ಣ ಸಣ್ಣ ಸಂಬಳಗಳಿಗೆ ಬೆಂಗಳೂರಿನಂತ ಪ್ರದೇಶದಲ್ಲಿ ಹೋಗಿ ಕೆಲಸಕ್ಕೆ ಇರುವಂತದನ್ನ ಮಾಡ್ತಾ ಇದ್ದಾರೆ. ಕೃಷಿಯನ್ನು ಅವರು ಸಂಪೂರ್ಣವಾಗಿ ಮರ್ತು ಬಿಡುವಂತ ಒಂದು ಕೆಲಸ ಆಗ್ತಾ ಇದೆ. ಇವತ್ತು ಅಂತ ಯುವಕರಿಗೆ ನೀವೇನ್ ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ? ಸರ್, ನಾನು ಯಾವುದೇ ಒಂದು ವೇದಿಕೆ ಹತ್ತಿರ ಫಸ್ಟ್ ಹೇಳೋದಿದೆ, ಏನು ರೈತರ ಮಕ್ಕಳು ರೈತಾಗೆ ಉಳಿಬೇಕು, ರೈತಾಪಿ ಉಳಿಬೇಕು, ಒಂದು ನೆಲ ಸಲ ಸಮಾಜ ಕಾಣಬೇಕು ಅಂದ್ರೆ ನಮ್ಗೆ ಯಾವತ್ತು ರೈತಾಪಿ ಬೇಕು. ಯಾವ ಮಕ್ಕಳು ವಲಸಿಗೆ ಹೋಗಬೇಡಿ. ಇವತ್ತು ನೋಡಿ ನೌಕರಿ ನೀವು ಎಷ್ಟು ವರ್ಷ ಇರ್ತೀರಾ? ಒಂದು 35-40 ವರ್ಷ ಇರ್ತೀರಿ. ಕಳೆದ ನಂತರ ಮತ್ತು ಮನೆಗೆ ಬರೋತ್ತಾನೆ ನಾವು. ಅವಾಗ ನಮ್ಮ ಮನೇಲಿ ಒಂದು ಸಣ್ಣ ಪುಟ್ಟ ನಾವು ಕಲ್ಕೊಂಡಿದ್ದು ರೈತಾಪಿನ ಮುಂದೆ ಬಂದಾಗ ನಾವು ರೈತಾಪಿ ಮಾಡ್ಬೋದಾ, ಮತ್ತು ಆ ಕೆಲಸ ಮಾಡೋಕ್ಕಾಗ್ಬೋದಾ? ಅದೇ ಇಲ್ದಂಗ ಬರೀ ನೌಕರಿ ಮೇಲೆ ಹೋಗಿ ಏಕಾಂಗಿಯಾಗಿ ತಿರುಗಿ ಇಲ್ಲಿ ಮನೆ ಬಂದು ತಿರುಗೋ ಚಲೋನ, ಅಥವಾ ರೈತಾಪಿ ಅಂತ ನಮ್ಮ ಹೊಲದಾಗ ಕುಂದ್ರ ಚಲೋನ? ಆ ತರ ಎಲ್ಲಾ ರೈತರಿಗೂ ಹೇಳೋದು ಅದೇ ನಾನು. ಯಾವುದೇ ನಿಮ್ಮ ಮಕ್ಳು ಇರ್ಲಿ, ಎಷ್ಟೇ ಓಸಿ ಏನೇ ಮಾಡಿ ಅವ್ರಿಗೊಂದು ಮತ್ತೊಂದು ನೆಲೆ ಸಿಗೋದೇನು, ಕೊನೆಗೆ ನಮ್ಮ ಭೂಮಿನೇಯ ಅದನ್ನ ಮಾಡ್ಕೊಂಡು ಹೋದ್ರೆ ಇವತ್ತು ಯಾರು ವಲಸೆ ಹೋಗ್ಲೇಬೇಕಾಗಿಲ್ಲ. ನಾನ್ ನೋಡಿ ನಿಜ ನನ್ನ ಜೀವದಾಗೂ ಕಂಡಿಲ್ಲ ಸರ್. ನನಗೆ ತೋಟನಾಗ ಒಂದು ಅಂಗಿನಿಲ್ದ ಜೀವನ ಮಾಡಿದಂತ ಮನುಷ್ಯ ನಾನು. 3 ಎಕರೆ ಜಮೀನ್ ತಗೊಂಡ ನನ್ನ ಬೊಟ್ಟ ಹಠ. ಈಗ ಅವ್ರು ಮಾಡ್ಯಾರಿಲ್ಲ, ಅದನ್ನ ಮಾಡ್ಲೇಬೇಕು. ಯಾಕಾಗಲ್ಲ? ಎಲ್ಲರೂ ಹೋಗಿ ಮಹಾರಾಷ್ಟ್ರ ಎಲ್ಲ ಕಡೆ ಕರ್ಕೊಂಡು ಹೋಗ್ಯಾರ ನಮ್ಮ ಯೋಜನೆಯಿಂದ, ಧರ್ಮಸ್ಥಳದಿಂದ ಅಧ್ಯಯನ ಪ್ರವಾಸ ಇಡೀ ರಾಜ್ಯ ಅಂತ ಅಲ್ಲಿ ಹೋಗಿ ಅವ್ರು ಮಾಡಿದ್ದೇ ಬೇರೆ, ಅದನ್ನ ನೋಡ್ಕೊಂಬಂದಿಲ್ಲ ನಾ ಮಾಡ್ತಾ ಇದೀನಿ ಬೆಳೆನ.
ಅವ್ರು ಈ ತರ ಮಾಡ್ಯಾರ, ಅವ್ರ ಮಣ್ಣಿಗೆ ಆ ತಕ್ಕ ಮಾಡ್ಯಾರ, ಅದನ್ನ ನಾವು ಮತ್ತೊಂದ್ ತರ ಬದಲಾವಣೆ ಮಾಡ್ಬೋದಲ್ಲ. ಅದನ್ನ ನನ್ ಗುರಿ ಮತ್ತೇನಿಲ್ಲ. ಬಾಕಿ ದಡ ದಡ ಹೋದೆ ಹಂಗ ಸುತ್ತರ್ಕೊಂಡ್ ಬಂದೆ ಅನ್ನಂಗಿಲ್ಲ. ನಾನು ಒಟ್ಟ ಯಾವ್ದಾರ ಒಂದ್ ಅಲ್ಲಿ ಬೆಳೆ ನೋಡ್ಬೇಕು, ಇದು ಹಿಂಗೈತಲ್ಲ, ಇದು ನಾ ಹಂಗ್ ಮಾಡ್ಬೋದು. ಅಣ್ಣ ಹಜಾರಿ ಊರಿಗೆ ಹೋದ್ವಿ ಮಹಾರಾಷ್ಟ್ರದಲ್ಲಿ, ಅವತ್ತು ಅವ್ರು ನೋಡಕಾಗಿನ ಉಳ್ಕಂದಿವಿ. ಬೆಳಗ್ಗೆ ಅವ್ರು ಹೋದು ಅಲ್ಲಿ ಎಲ್ಲ ಏನ್ ಮಾಡಿದ್ರು ಗೊತ್ತಾ ಸರ್, ಗುಡ್ಡಕ್ಕೆಲ್ಲ ಕೃಷಿ ಹೊಂಡ ಹೊಡೆದಾರ, ಗುಡ್ಡದಲ್ಲೇ ಟ್ರಂಚ್ ಹೊಡೆದಾರಲ್ಲ, ನೀರ್ ನಿಗ್ಲಿ ಹಿಂಗ್ಲಿಕ್ಕೆ, ಹಿಂಗೆ ಅದು ಕೆಳ ಬಂದ್ ತೆಗ್ಗಿ ಎಲ್ಲ ನೀರ್ ಇರ್ತೈತೆ ಅನ್ನೋ ಉದ್ದೇಶ. ಅದು ಒಳ್ಳೇದೆ. ಅದನ್ನ ನಾ ಏನ್ ಮಾಡಿದೆ ಗೊತ್ತಾ ಸರ್, ಈ ಹತ್ತಿ ಗಿತ್ತಿ ಬೆಳೆ ಖಾಲಿ ಬೆಳೆ ಮಾಡ್ತಾನಲ್ಲ, ಆ ಬೆಳೆಯಲ್ಲಿ ನಾನೇನ್ ಮಾಡ್ತೇನೆ ಗೊತ್ತಾ, ಒಂದೊಂದ್ 2 ಬಾರಿ ಮಣ್ಣು ಗುದ್ಲಿ ಮಣ್ಣು ತೆಗೆಯೋದು, ಒಂದ್ ಅರ್ಧ ಅಡಿ ಮಣ್ಣು ತೆಗೆಯೋದು, ತೆಗ್ ಮಾಡೋದು ಅಲ್ಲೆಲ್ಲೇ. ದೊಡ್ಡ ಮಳೆ ಬಂತಲ್ಲ, ಆ ನೀರು ಬಂದು ಅಷ್ಟು ಅದ್ರಾಗ ಹಿಂಗ್ಬೇಕು. 1 ವಾರಕ್ಕೆ ಹೋಗೋದು ಭೂಮಿ ತಂಪು, 15-20 ದಿವಸ ತೇವಾಂಶ ಇರ್ತದೆ ಭೂಮಿಲಿ. ಹೀಗೆ ನಾವು ಮಾಡ್ಬೇಕನ್ನೋದು ಛಲ ಇರ್ಬೇಕು, ಬದಲಾವಣೆ ಮಾಡ್ಕೋಬೇಕು. ಅವ್ರ ಊರಾಗ ಮಾಡಿದ್ರೆ ಕೂಡ ನಮ್ಮ ಊರಾಗ ಆಗಲ್ಲ, ಖಂಡಿತ ಅನ್ನಬಾರ್ದು, ಅದನ್ನ ಹಾಗೇ ಆಗುತ್ತೆ. ಇವತ್ತ ಯಾವ ಬೆಳೆ ಮಾಡಿ ಒಂದ್ ಇಳೆದೆಲೆಯಿಂದ ಹಿಡಿದು ತಗೊಳ್ಳಿ, ಒಂದ್ ಕಾಳು ಮೆಣಸಿನ ತಗೊಳ್ಳಿ, ಬಾಳಿ ತಗೊಳ್ಳಿ, ನೀವು ಯಾವ ಬೆಳೆ ಮಾಡ್ಬೇಕಂದ್ರೆ ಎಲ್ಲ ಬೆಳೆ ನನ್ನಲ್ಲಿದೆ, ಯಾವ್ದು ಮಾಡಿಲ್ಲ ಅಂತ ಇಲ್ಲ. ಮಾಡ್ದಾನ ಬರೀ ಭಾಷಣ ಮಾಡಿ ಪೋಸ್ಟ್ ಕೊಡೋರು ಅದಾರ ಸರ್ ಫೋನ್ಯಾಗ, ಇರಿಕೆ ಮೇಲೆ ಹತ್ತಿ ಅವ್ರ ಹೊಲಗಳಿಗೆ ಬಂದು 10 ಬೆಳೆನೂ ಇರಲ್ಲ. ನಂದು ಹಂಗಲ್ಲ, ಇವತ್ತಿಲ್ಲಿ ಮಾತಾಡಿ ನೇರವಾಗಿ ಬಂದಲ್ಲ, ರೈತ ನೋಡಿದ ಇರ್ಬೇಕು ಕಣ್ಣಿದ್ರಿಗೆ. ನಂದು ಹಠ ಆಯ್ತಾರ ಸರ್, ಒಂದ್ ದನ ಕರ ಕೇಳಿ, ಒಂದ್ ಕುರಿ ಸಾಕಾಣಿಕೆ ಕೇಳಿ, ಒಂದ್ ಮೀನ್ ಸಾಕಾಣಿಕೆ ಕೇಳಿ, ಎಲ್ಲದೂ ನೀವು ಅನುಭವ ಎಲ್ಲ ಇದೆ. ಕೃಷಿ ಹೊಂಡ ಮೀನಾ ಸಾಕಿದ್ದೀನಿ ಈಗ, ಅಲ್ಲಿ ಮೀನಾ ನೋಡ್ಬೋದು. ಹೌದು. ಈಗ ನಿಮ್ದು ಈಗ ನಮ್ ನೆಕ್ಸ್ಟ್ ಏನಂದ್ರೆ, ನಿಮ್ಮ ಈ ಪ್ರಶಸ್ತಿಗಳನ್ನ 1 ನಿಮಿಷ ಮೆಲುಕು ಹಾಕಿ, ಅಲ್ಲಿಂದ ನಾವು ನಿಮ್ಮ ತೋಟಕ್ಕೆ ಅಥವಾ ನಿಮ್ಮ ಹೊಲಕ್ಕೆ ಹೋಗಿ ನಿಮ್ಮಲ್ಲಿರುವಂತ ಈ ಬೆಳೆಗಳನ್ನ ನಮ್ಮ ರೈತರಿಗೆ ತೋರಿಸುವಂತ ಕೆಲಸ ಆಗ್ಬೇಕು. ಖಂಡಿತ ಸರ್, ಮಾಡ್ಬೋದು ಸರ್.